ಪೆಹಲ್ಗಾಮ್ ದಾಳಿ ಆದಾಗ ಅಲ್ಲಿ ನಾಗರಿಕರು ಸತ್ತಾಗ ಕಾಶ್ಮೀರದ ಮುಸಲ್ಮಾನರು ರಸ್ತೆಗೆ ಇಳಿಲೇ ಇಲ್ಲ. ಅವ್ರ ರಾಜ್ಯದಲ್ಲಿ ಆದಂಥ ಘಟನೆಗೆ ರಸ್ತೆಗೆ ಇಳಿಲೇ ಇಲ್ಲ. ಬಾಂಗ್ಲಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ನರಮೇಧಗಳಾದಾಗ ಯಾವುದೇ ಮುಸಲ್ಮಾನ ಇದಕ್ಕೆ ಕಣ್ಣೀರನ್ನು ಸುರಿಸಿ ಧರಣಿಗಳನ್ನು ಹೋರಾಟಗಳನ್ನು ಮಾಡಲೇ ಇಲ್ಲ. ಇವತ್ತು ಇವರು ರಸ್ತೆಗೆ ಇಳಿತಾ ಇರೋದನ್ನು ನೋಡಿದಾಗ ಇವರ ನಿಷ್ಠೆ ಎಲ್ಲಿದೆ ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕವಾಗಿ ಎದ್ದು ಬರ್ತಾ ಇದೆ. ಒಂದು ವಿದೇಶಾಂಗ ನಿಲುವನ್ನು ವ್ಯಕ್ತ ಮಾಡಲಿಕ್ಕಿಂತ ಮುಂಚೆನೇ ಈ ರೀತಿ ಪ್ರತಿಭಟನೆಗಳನ್ನು ಕಣ್ಣೀರನ್ನು ತೋರಿಸ್ತಾ ಇರುವಂಥದ್ದು ಭಾಳ ಗಂಭೀರವಾದಂಥ ಸಂಗತಿ. ನಾವು ಮಧ್ಯಪ್ರಾಚ್ಯದ ಹಲವು ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇವತ್ತು ಇಡಬೇಕು. ಯುದ್ಧ ಬೇಡ ಅನ್ನುವಂಥದ್ದು ಸಾರ್ವತ್ರಿಕ. ಆ ಹಿನ್ನೆಲೆಯಲ್ಲಿ ಅವರ ದೇಶದಲ್ಲಿ ನಡೀತಾ ಇರುವಂಥ ಯುದ್ಧದ ಹಿನ್ನೆಲೆಯಲ್ಲಿ ನಾವು ಇವತ್ತು ಏನನ್ನು ವ್ಯಕ್ತ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇರಬೇಕು. ಈ ರೀತಿ ವಿನಾಕಾರಣ ರಸ್ತೆಗಿಳಿಯುವಂಥದ್ದು, ಹೋರಾಟವನ್ನು ಮಾಡುವಂಥದ್ದು ಸರಿಯಲ್ಲ. ನಿಮ್ಮ ನಿಷ್ಠೆ ಭಾರತಕ್ಕಿರಬೇಕೇ ವಿನಃ, ನಿಮ್ಮ ನಿಷ್ಠೆ ಇಲ್ಲಿಯ ದೇಶಕ್ಕಿರಬೇಕೇ ವಿನಃ ಇನ್ಯಾವುದೋ ದೇಶದಲ್ಲಿ ಏನಾಯಿತು ಅನ್ನುವ ಕಾರಣಕ್ಕೆ ಪ್ರತಿಭಟನೆಗಳನ್ನು ಮಾಡಿ ಇಲ್ಲಿಯ ಶಾಂತಿ ಭಂಗವನ್ನು ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ನಿಲುವು.